ಗ್ರಾಮದಲ್ಲಿ ಶಿವಶರಣೆ ಮಲ್ಲಮ್ಮ ದೇವಸ್ಥಾನದ ಕಳಸಾರೋಹಣ ವೈಭವ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಮುಕ್ಕಲ ಗ್ರಾಮದಲ್ಲಿ ಬುಧವಾರ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ಜರುಗಿದ್ದಾವೆ. ಬೆಳಿಗ್ಗೆ ನವಗ್ರಹ ಪೂಜೆ, ಹೋಮ ಹವನ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ಜರುಗಿತು. ಕಲಘಟಗಿ 12 ಮಠದ ಪೂಜ್ಯ ಶ್ರೀ ರೇವಣಸಿದ್ದ ಶಿವಾಚಾರ್ಯ ಸ್ವಾಮಿಗಳು ಮಲ್ಲಮ್ಮನ ಮೂರ್ತಿಗೆ ಜೀವಕಳೆ ತುಂಬಿ ದೇವಸ್ಥಾನದ ಕಳಸಾರೋಹಣ ವಿಧಿಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಭಕ್ತರು ಸ್ವಾಮೀಜಿಗಳಿಗೆ ಸನ್ಮಾನ ಸಲ್ಲಿಸಿ ಗುರುಕಾಣಿಕೆ ನೀಡಿದ್ದಾರೆ. ದೇವಸ್ಥಾನ ನಿರ್ಮಾಣಕ್ಕಾಗಿ ಶ್ರಮಿಸಿದ ಭಕ್ತರನ್ನ ಸ್ವಾಮೀಜಿಗಳು ಆಶೀರ್ವದಿಸಿ ಸತ್ಕರಿಸಿದ್ರು. ಪೂಜಾ ವಿಧಾನಗಳನ್ನ ಮಾದೇವಯ್ಯ ಚಿಕ್ಕಮಠ ನೆರವೇರಿಸಿದ್ರು. ಕಾರ್ಯಕ್ರಮದಲ್ಲಿ ಎಸ್ಆರ್ ಪಾಟೀಲ, ಲಿಂಗರೆಡ್ಡಿ ನಡುವಿನಮನಿ, ಚೆನ್ನಬಸಗೌಡ, ಮುದಿಗೌಡ್ರ, ದೇವೇಂದ್ರ ಗೌಡ, ವೀರಭದ್ರಗೌಡ, ಸುಭಾಷ್ ಗೌಡ ಪಾಟೀಲ್, ಎಂಎಸ್ ದೊಡ್ಡಗೌಡ್ರ, ಶಂಕರಗೌಡ, ವೀರಭದ್ರಗೌಡ, ಹನುಮಂತಗೌಡ ಗೋಕುಲ, ಕಿರಣ ಕಪ್ಪತನವರ್, ವೀರನಗೌಡ, ವೀರಭದ್ರಗೌಡ, ಮುತ್ತಣ್ಣ ಅಂಗಡಿ, ಶಂಕರಗೌಡ, ಮುದಿಗೌಡರು ಸೇರಿ ಅನೇಕ ಭಕ್ತರು ಭಾಗವಹಿಸಿದ್ರು. ನಂತರ ಎಲ್ಲರಿಗೂ ಮಹಾದಾಸೋಹದ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಭಕ್ತಾದಿಗಳು ಇಲ್ಲಿ ತಾಯಿ ಆಶೀರ್ವಾದ ಪಡೆದುಕೊಂಡು ಅನ್ನಪ್ರಸಾದವನ್ನು ಇಡಲಾಗಿದೆ. ಎಲ್ಲರೂ ಬಂದು ಅನ್ನಪ್ರಸಾದವನ್ನು ಸ್ವೀಕರಿಸಿ ಆ ತಾಯಿಯ ಆಶೀರ್ವಾದ ಕೃಪಾದಿಸಿದ ಆಶೀರ್ವಾದಕ್ಕೆ ವಿನಂತಿ. ಎಲ್ಲ ಮುಕ್ಕಲ್ ಗ್ರಾಮದಲ್ಲಿ ಎಲ್ಲ ದೇವಸ್ಥಾನ ಇದ್ದು ನಮ್ಮ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನ ಒಂದೇ ಇದ್ದಿದ್ದಿಲ್ಲ. ರೆಡ್ಡಿ ಜನಸಂಖ್ಯೆ ಜಾಸ್ತಿ ಇದ್ದರೂ ಕೂಡ ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡ್ಕೊಂತ ಬಂದು ಈಗೇನೋ ಎಲ್ಲರ ತಲೆಯಾಗ ಹೋಗ್ತೆ. ಈಗ ಈ ಜಾಗನೂ ಕೊಟ್ಟರೆ ಇದು ಹಾಳು ಬಾವಿ ಅಂತ ಇತ್ತು, ಅಲ್ಲೆಲ್ಲ ಲೆವೆಲ್ ಮಾಡಿ ಈ ಊರವರಿಗೆ ಸಮಸ್ತ ನಮ್ಮ ರೆಡ್ಡಿ ಜನಾಂಗಕ್ಕೆ ಹಾಗೂ ಇತರೆ ಜನಾಂಗಕ್ಕೆ ಒಳ್ಳೇದಾಗಲಿ ಅನ್ನೋ ವಿಚಾರಕ್ಕೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ಯಾಳ. ಅದೇ ರೀತಿ ನಾವು ಮುಂದೆ ಅದೇ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೇವೆ ಅಂತ ಕೇಳ್ಕೊತೀವಿ. ಜಾಗ ಪಡೆದಾಗಿತ್ತು. ಇನ್ನು ಸಲ ಒಂದು 4-5 ಮಂದಿ ಭಕ್ತರು ಕೂಡಿ ಊರಾಗೆಲ್ಲ ಫಂಡ್ ಎತ್ತಿ ಈ ಗುಡಿ ತಯಾರು ಮಾಡಿದ್ದೀವಿ ರೀ. ಈ ಸಲನೂ ಎಲ್ಲ ಭಕ್ತರ ಕಡೆಯಿಂದ ಫಂಡ್ ಎತ್ತಿ ಈ ಗದ್ದಿಗೊಳಿಸಿದ್ವಿ ರೀ. ಇದನ್ನು ದೇವಿ ಮೂರ್ತಿನ ಇನ್ನೂ ಬೆಳೆಸ್ಬೇಕಂತ ಮಾಡೀವಿ. ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರು ಆದಂಥ ಸಂತೋಷ್ ಲಾಡ್ ಸಾಹೇಬರು ಸ್ವಲ್ಪ ಸಹಾಯ ಮಾಡಿದರೆ ಇನ್ನೂ ಇಂಪ್ರೂವ್ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಸ್ಟಾರ್ಟ್ ಮಾಡಿ ಸಂಕಲ್ಪ ಮಾಡಿಕೊಂಡು ಚಾಲೂ ಮಾಡಿ ರಮೇಶ್ವರ, ಗಣೇಶ, ಪರಮೇಶ್ವರ, ಪಾರ್ವತಿ ಇವ್ರನ್ನ ಪೂಜೆ ಮಾಡಿಕೊಂಡು ನವಗ್ರಹ ರುದ್ರಾಭಿಷೇಕ, ಹೋಮ, ವಾಸ್ತುಶಾಂತಿ ಪೂಜೆ ಮಾಡಿದ್ದೀವಿ. ಇವತ್ತಿನಿಂದಲೇ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿ ಪ್ರಯುಕ್ತವಾಗಿ ಎಲ್ಲವನ್ನು ಪೂಜೆ ಮಾಡಿದ್ದೇವೆ. ನಮ್ಮ ಸಮಾಜದ ಎಲ್ಲ ಹಿರಿಯರ ಸಹಯೋಗದಲ್ಲಿ ಇದನ್ನೊಂದು ದೇವಸ್ಥಾನ ಮಾಡ್ಬೇಕಂತ ತೀರ್ಮಾನ ತೊಗೊಂಡು ಇಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿ ಇದೊಂದು ದೇವಸ್ಥಾನ ಮಾಡಿಕೊಂಡು ಈಗ ಇದನ್ನ ಇವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ಮ 12,000 ಮಠದ ಸ್ವಾಮೀಜಿಯವರು ಬಂದು ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಟ್ರು. ಇನ್ನೂ ಸಾಕಷ್ಟು ಜನ ಇದಕ್ಕೆ ಸಹಕಾರ ಕೊಡುವುದರ ಮುಖಾಂತರ ಇದನ್ನು ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕಾಗೈತಿ. ಅದಕ್ಕೆ ಎಲ್ಲರೂ ಈ ಒಂದು ದೇವಸ್ಥಾನದ ಹಾಗೂ ಈ ಒಂದು ಆವರಣಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಕೊಟ್ಟು ಇದನ್ನು ಸ್ವಲ್ಪ ಡ್ರೈವರ್ಸ್ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಇದಕ್ಕಾಗಿ ಎಲ್ಲ ಸಹಕಾರ ಬೇಕಾಗೈತಿ. ಗ್ರಾಮಸ್ಥರ ಸಹಕಾರ ಅಂತೂ ಸಂಪೂರ್ಣ ಐತಿ. ಆಮೇಲೆ ಸಮಾಜದವರು ಎಲ್ಲ ಸೇರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕಂತಂದು ನಮ್ಮದೊಂದು ವಿನಂತಿ. ನಮ್ಮಮ್ಮ ನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ, ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ, ಕನಕವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ.